ಸರ್ ಒಂದೇ ಒಂದ್ ನಿಮಿಷ. ಏನ್ ವಿಷಯ ಅಂದ್ರೆ ಈಗ ನಿಮ್ಮ ಊರಲ್ಲಿ ಯಾರು ಈಗ ನಮ್ಗೆ ಮದುವೆ ಆಗೋರು ಹುಡುಗರಿದ್ದಾರೆ, ಹೆಣ್ಣು ಹುಡುಕ್ಬೇಕು ಸರ್. ಬನ್ನಿ ಒಂದ್ ನಿಮಿಷ ಸರ್. ಇಲ್ಲ ಬನ್ನಿ ಸರ್, ಹೋಗೋಣ ಅಂತ ಬನ್ನಿ. ಇಲ್ಲ ಬನ್ನಿ ಬನ್ನಿ, ಒಂದೇ ನಿಮಿಷ ಬನ್ನಿ ಸರ್. ಒಂದೇ ಒಂದ್ ಮಾತು ಹೇಳ್ತಿದ್ದೀನಿ ಕೇಳಿ. ನಾನು ಏನ್ ಹೇಳ್ತೀನಿ ಕೇಳಿ. ಹೋಗ್ಲಿ ಒಂದ್ ಮಾತು, ನಾನು ಏನ್ ಹೇಳ್ತಿದ್ದೀನಿ ನಿಮ್ಸ್ ಕೇಳಿ. ಕೇಳಿಲಿ, ನಾವ್ ಹೇಳ್ತಾ ಇರೋದು ಈಗ ನಮ್ಮ ಇದು ಕಡೆಯಿಂದ ನಿಮ್ಗೆ ಫೌಂಡೇಶನ್ ದುಡ್ಡು ಬರುತ್ತೆ ನಮ್ಗೆ ಸರ್. ಇಲ್ಲ ಒಂದ್ ಮಾತು ಹೇಳ್ತಾನೆ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್, ಹೇಳೋಣ ಕೇಳಿ. ಎಂಟು ಇಲ್ಲ ಸರ್, ಯಾರು ನೀವು? ಸರ್ 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 ಒಂದೇ ನಿಮಿಷ ಹೇಳೋಣ ಕೇಳಿ. ನಾನು ಹೇಳ್ತಾ ಇದೀನಿ ಕೇಳಿ. ಇಲ್ಲಿ ಹೇಳ್ತೀನಿ, ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್. ನಾನ್ ಏನ್ ಹೇಳ್ತೀನಿ ಕೇಳಿ. ನೀನ್ ಮಾತಾಡೋ ರೈತ ಯಾವನೋ ನೀನು? ಅವ್ರು ನಮ್ ತಾತ. ಒಂದೇ ತಾತ, ಒಂದ್ ನಿಮಿಷ ತಾತ, ಒಂದೇ ಒಂದ್ ಏನೋ ಒಂದು ಹೇಳ್ತಾ ಇದೀನಿ ಕೇಳಿ. ಇಲ್ಲ ಕೂತ್ಕೊಂಡು ಮಾತಾಡೋಣ, ಬನ್ನಿ ಬನ್ನಿ ತಾತ. ಸರಿ ಒಂದ್ ನಿಮಿಷ ಇಲ್ಲೇ ಬನ್ನಿ. ಸರಿ ಎಲ್ಲ ಹೋಗೋಣ. ಕೈ ಕೊಡಿ ಮಾತಾಡೋಣ, ಬನ್ನಿ ಬನ್ನಿ. ಅಲ್ಲ ನಾನು ಹೇಳ್ದೆ ನಮ್ಗೆ ಇಲ್ಲ, ಏನಾದ್ರು ನಿಮ್ ಕಡೆ ಇನ್ಫಾರ್ಮೇಶನ್ ಸಿಗುತ್ತಾ ನಮ್ಗೆ? ಇಲ್ಲ ನಮ್ಗೆ ನಾವ್ ಹೇಳೋದು ಕೈ ಮುಗಿತೀನಿ. ನಾವು ಯಾರೋ ಬ್ಯಾರೆ ಇರಲ್ಲ, ಕೈ ಮುಗಿತಾ ಇದೀನಿ. ನಮಗ್ ಸಿಗಲ್ಲಪ್ಪ. ನಾನು ಹೇಳ್ತಾ ಇರೋದು ಏನಂದ್ರೆ, ಹೌದು ನನಗೆ ಬೇಕಾಗಿರೋದು. ಯಾಕೆ ನಾನ್ ಚೆನ್ನಾಗಿಲ್ವಾ ಕೇಳ್ರಿ? ಚೆನ್ನಾಗಿಲ್ವಾ? ಚೆನ್ನಾಗಿದ್ಯಪ್ಪ, ನಮ್ಗೆ ಇದಿಲ್ಲ. ನಿಮಗೆ ಏನ್ ಬೇಕಾ? ಅಲ್ಲ ನಾನ್ ಸುತ್ತ ಹಾಕ್ಬಿಡ್ತೀನಿ. ಸ್ಟೂಲ್ ಐತೆ ಇಲ್ಲೇ. ಯಾವ ನೀನು? ನಮ್ಗೆ ಅಲ್ಲ ತಾತ ಏನಂದ್ರೆ, ತಾತ ನನ್ನ ರಿಕ್ವೆಸ್ಟ್ ನೀನ್ ಅರ್ಥ ಮಾಡ್ಕೊಳ್ತದ. ಒಂದ್ ನಿಮಿಷ ಮಾತಾಡಿಲ್ಲ. ನನ್ ರಿಕ್ವೆಸ್ಟ್ ಈಗ ನಮ್ಗೆ ಇಲ್ಲಿ 10 ರೂಪಾಯಿ ಹೋಗ್ಬೇಕು, ನಡ್ಕೋಯ್ತೀವಿ. ಕಾಸು ತಾತ ನಾನ್ ಕೊಟ್ಟಿದ್ದಲ್ಲ ನಿನ್ ಕಾಸು. 5 ವರ್ಷ ಕಾಸಿದೆ, ನಡ್ಕೋಯ್ತಾ ಇದೀನಿ. ಅದಕ್ಕೆ ನಮಗ್ ತಲೆ ತಿಂದ್ರೆ. ಈಗ ನಿಮ್ದು ಯಾವ ತಾತ? ನಮ್ದು ನಾಗಮಂಗಲಪ್ಪ. ನಾಗಮಂಗಲ. ನಾವಿರೋದು ಕತ್ರಗುಪ್ಪೆಯಲ್ಲಿ. ಕತ್ರಗುಪ್ಪೆ. ನಾಗಮಂಗಲಕ್ಕೂ ಕತ್ರಗುಪ್ಪೆಗೆ ಹೆಂಗೆ? ಏನ ನೀವು ನಾಗಮಂಗಲ ಇದೀರ, ಕತ್ರಗುಪ್ಪೆಗೆ ಕಾಮಾಕ್ಷಿ ಬಳಿ ಯಾರನ್ನ ನೋಡಕ್ ಬಂದ್ವಿ. ಯಾರೋ ನೋಡಕ್ ಏನು ಗೊತ್ತಾಗ್ತದ? ಹೆಣ್ಣು ಸುಂದರವಾಗಿರ್ಬೇಕು, 2 ಕೈ ಇರ್ಬೇಕು, ಒಂದೇ ಕಾಲಿರ್ಬೇಕು. ಒಂದ್ ಕಾಲಿರ್ಬೇಕು. ಯಾಕಂತ ಕೇಳಿ, 2 ಕಾಲಿದ್ರೆ ಎಲ್ಲೋ ಓಡೋಗ್ ಬಿಡ್ತಾಳೆ. ಒಂದೇ ಕಾಲಾದ್ರೆ ಮನೇಲಿ ಇರ್ತಾಳೆ, ಎಲ್ಗೂ ಬಿಡಲ್ಲ ಅವಳ ನಾನು. ಸೊ ಅದಕ್ಕೆ ನಾನು ನಡೀತದ ನಿಮ್ಗೆ ರಿಕ್ವೆಸ್ಟ್ ನಾನು ಅಳ್ತಾ ಇದೀನಿ. ನನ್ಗೆ ಹೇಳ್ಬೋದು? ಅಲ್ಲ ಇವಾಗ ಹಂಗಲ್ಲ ನಾನು ಹೇಳ್ತಾ ಇರೋದು. ತಾತ ನಾನು ಏನ್ ಹೇಳ್ತಾ ಇರೋದಂದ್ರೆ, ನಾನೇ ನನಗೆ ಪರವಾಗಿಲ್ಲ ತಾತ, ನಾನ್ ಮ್ಯಾನೇಜ್ ಮಾಡ್ತೀನಿ. ಸರ್ ನೀವ್ ಯಾವ ಆಗಿರ್ಲಿ, ನಾನು ಒಳಗಡೆ ಇರೋ ಸ್ಟೂಲ್ ತೆಗೆದ್ರೆ ನೀವು ಯಾರು ಇರಲ್ಲ ಇಲ್ಲಿ. ನೀವ್ ಯಾರು ಇರಲ್ಲ. ನೀವ್ ಯಾರೋ ವಿಡಿಯೋ ಮಾಡೋದು? ಏಯ್ ಹೆಚ್ಚಿಗೆ ಮಾತಾಡ್ಬೇಡ ಸರ್. ಏನಿಲ್ಲ, ಅವ್ರನ್ನ ಬಿಡಿ. ಯಾರವ್ರು? ನಿಮ್ ಹುಡುಗ್ರ? ನಾನ್ ಸುಮ್ನೆ ನಡ್ಕೊ ಹೋಯ್ತಾ ಇದೀನಿ. ನಿಮ್ ಹುಡುಗ್ರ ಅವ್ರು? ನಾನ್ ನಡ್ಕೊ ಹೋಯ್ತಾ ಇದೀನಿ ಅಂದ್ರೆ ನಾನು ಒಬ್ನೇ. ಮಂತ್ ಅವ್ರ ಹೆಂಗ್ ಬಂದ್ರು? ನನ್ಗೇನ್ ಗೊತ್ತು? ಅವ್ರನ್ನ ಕಳ್ಸ್ಬಿಡಿ. ಕಳ್ಸೋದೇನು, ಹಾಗೆ ಹೋಯ್ತಾ ಇದ್ದೀವಿ. ಏನ್ ಮಾಡೋದು? ಕಲಾಸಿ ಪಾಳ್ಯ ಲಾಂಗಮ್ಮ ಇಕ್ಕಿರೋದು. ಕಲಾಸಿ ಪಾಳ್ಯ ಲಾಂಗು ತಗದ್ರೆ ಚುಚ್ಚ ಹಾಕ್ಬಿಡ್ತೀನಿ. ಅದ ನಾನು ಹೇಳಿತ್ತಪ್ಪ, ನಾನು ಹೇಳಿತ್ತಪ್ಪ. ಅಪ್ಪಲ್ಲಪ್ಪ, ನಾನ್ ಎಲ್ಲಿ ಹುಡುಕ್ಲಿ ಹೆಣ್ಣ? ನಾನು ಹೇಳು. ಅವ್ರು ಯಾರು ನಿಮ್ಮವ್ರ? ನಮ್ಮವ್ರ ಅಲ್ವಾಪ್ಪ, ಅವ್ರ ನಿಮ್ ನಿಮ್ಮವ್ರ? ನಮ್ಮವ್ರಂತೂ ಅಲ್ಲ. ನನ್ ಹೊಡಿಯಕ್ ಹುಡುಗರು ಹೊಡಿಯಕ್ಕೆ ನಾನೇ ಕರ್ಕೊಂಡ್ ಬಂದಿ ಹಿಂದೆಗಡೆ. ನಾವೇನೋ ತಪ್ಪು ಮಾತಾಡಿದ್ವಾ? ಅಲ್ಲ ನಾನೇನಾದ್ರು ಹೇಳ್ತಾ ಇದ್ದೀನಿ. ನಾನ್ ಸುಮ್ನೆ ರೋಡಲ್ಲಿ ಹೋಯ್ತಾ ಇದ್ದೀನಿ.
ನೀನ್ ಹೆಣ್ ನೋಡು ಅಂದ್ರೆ ನಾನ್ ರೋಡಲ್ಲಿ ನೋಡಕ್ ನನಗೆ ಹೆಣ್ ಬೇಕು, ರೋಡಲ್ಲೇ ನೋಡಿ, ರೋಡಲ್ಲಿ ನೋಡಿ ಫುಟ್ಪಾತ್ ಅಲ್ಲಿ ನೋಡಿ. ಏನ್ ಓದಿದ್ಯಪ್ಪ ನೀವು ಹೆಣ್ ಮಾಡೋದು? ನಾನು MBBS BMTC ಗೊತ್ತಲ್ಲ, BMTC ಮುಗಿಸ್ಬಿಟ್ಟು ಲಾಸ್ಟ್ ಕ್ವಾಲಿಫಿಯರ್ಗೆ ಹೋಗ್ತಾ ಇದೀನಿ. ಅಲ್ಲಿ ಸೀಟ್ ಸಿಗ್ತಾ ಇಲ್ಲ ನನಗೀಗ. KSRTC ಓದ್ಬೇಕಾಯ್ತು. 360 ಓದಿದ್ದೀನಿ, ಇವಾಗ 60 ನಿಂತಿದೆ. ಅದು ಈಗ KSRTC ಓದ್ದವ್ರಿಗೆ ಅದು ಹೆಣ್ ಸಿಗ್ತಲ್ಲ, ನೀನ್ BMTC ಓದಿದ್ಯ. ಅವನ ಇವನು ಆಯ್ತಾಯ್ತು ಮಾತಾಡು. ಯಾರ್ ತಾತ ಅವನು? ಯಾರಲ್ಲಪ್ಪ ನಮ್ಗೂ ಎಂತರ ಅವ್ ನನ್ ನೋಡ್ತ ನಾನ್ ನಿನ್ನ ಹತ್ರ ಮಾತಾಡೋದು. ನನ್ನ ಹತ್ರ ಮಾತಾಡಿಲ್ಲ ಪಾಪ ಅವ್ರು. ಈಗ ನಾನ್ ನಿನ್ನ ಹತ್ರ ಮಾತಾಡೋದು, ಅವ್ನು ಯಾವನಾದ್ರು ಮಾತಾಡ್ಲಿ ಚಾಗ ಚುಚ್ಬಿಡ್ತೀನಿ. ನನ್ನೇ ಚುಟ್ಬಿಡಪ್ಪ, ನಮ್ಗೆ ಹೆಂಗಿರೋ ವಯಸ್ಸಾಗೈತೆ, ಹೋಗ್ಬಿಡೋಣ ಮೇಲಕ್ಕೆ. ಜೀವನದಲ್ಲಿ ನಮ್ಗೆ ವಯಸ್ಸಾಗೋಯ್ತು 64. ಇನ್ನೇನು ಗೆಲ್ಲಕ್ಕೆ ನಿಮ್ಮನ್ನ ಚುಚ್ಬಿಟ್ಟು ನಾನು ಎಲ್ಲ ಕೈ ಕೊಡು. ನಾನು ಹೇಳ್ತಾ ಇರೋದು ಅದೇ. ಬರಲಿ ನೋಡಿ, ಅವ್ರು ಯಾರು ಅಲ್ಲ, ನಮ್ಮ ಹುಡುಗ್ರೆ ಯೂಟ್ಯೂಬ್ ಕಾಮಿಡಿ ವಿಶ್ ಮಾಡಿ ಒಂದು ನೋಡಿ ಸ್ವಾಮಿ, ನೋಡಿ ಸ್ವಾಮಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹೇಳಿ ಹೇಳಿ. ನೋಡಿ ಸ್ವಾಮಿ ಇಟ್ಟು ಯೂಟ್ಯೂಬ್ ಚಾನಲ್ ಈಗ ಲೈಕ್ ಅಂಡ್ ನಿಮ್ಗೆ ಯಾರಾದ್ರೂ ಈ ತರ ಬಂದ್ಬಿಟ್ಟು ಹೆಣ್ಣುಡಿ ಕೊಡೋ ಇನ್ನೊಂದು ಏನ್ ಮಾಡ್ತೀರಿ ಹಿಂಗಾದ್ರೆ? ಅಲ್ಲ ನಮ್ಗೆ ಇದಿಲ್ಲಪ್ಪ. ಯಾವ ನೀವು ನಾವು ನಾಗಮಂಡ್ಲ ಏನ್ ಮಾಡೋದಿಲ್ಲಿ? ಇಲ್ಲಿ ನಾವು ಅಡಿಗೆ ಕೆಲಸ. ಭಟ್ರು ಭಟ್ರು. ತುಂಬಾ ಥ್ಯಾಂಕ್ಸ್. ಹೋಗೊಂದ್ ಬ್ಲಾಕ್ ಕಾಫಿ ತಗೊಂಡ್ ಬಾ. ಈ ಬ್ಲ್ಯಾಕಿಗೆ ಒಂದು ಬ್ಲ್ಯಾಕ್ ಕಾಫಿ. ಏ ಡಾಲ್ಡಾ ಡಬ್ಬ, ನಾನ್ ಕೊಟ್ಟಿದ್ದ ಟೈಮ್ಗೆ ಇನ್ನು 15 ನಿಮಿಷ ಬಾಕಿ ಇದೆ. ಅದು ಸರಿ, ನಮ್ದು ಬೇಟದ ಜೊತೆ ಮಾತಾಡ್ಬೇಕಲ್ಲ. ಹೇ, ನಿಮ್ಮ ಅಪ್ಪನ ಹತ್ರ ಮಾತಾಡಿ ನನಗೆ ಟಾರ್ಚರ್ ಕೊಡ್ತಾವ್ರೆ ಅಂತ ಹೇಳು. ರವಿಚಂದ್ರನ್ ಅವ್ರ ಮೂವಿ ಹಾಡುಗಳು ನೋಡಿದ್ರೆ ಮಗ ದ್ರಾಕ್ಷಿ ಅಡುಗೆ ಮನೆ ಶೆಲ್ಫಲ್ಲಿ ಇಡ್ತೀವಿ, ಫ್ರಿಜ್ಜಲ್ಲಿ ಇಡ್ತೀವಿ. ಎಲ್ಲೆಲ್ಲಿ ಇಟ್ಟವ್ರ ಮಗ ರವಿಚಂದ್ರನ್ ಅವರು. ಒಂದು ದ್ರಾಕ್ಷಿ ಇಲ್ಲಿಂದ ಗುಡ್ಕೊಂಡ್ ಬರುತ್ತೆ, ಇನ್ನೊಂದು ದ್ರಾಕ್ಷಿ ಡೈರೆಕ್ಟ್ ಒಕ್ಲ ಮೇಲೆ ಬೀಳುತ್ತೆ ಕ್ಯಾಚ್. ಇಷ್ಟು ಸಾಲದು ಅಂತ ಅದ್ರ ಮೇಲೆ ಜೇನುತುಪ್ಪ ಬೇರೆ ಚೆಲ್ಲೋದು. ಅವ್ರ ಮೂವೀಸ್ ನೋಡಿ ನೋಡಿ ನನಗೆ ಇವಾಗ ಪಬ್ಲಿಕ್ ಪ್ಲೇಸಲ್ಲಿ ದ್ರಾಕ್ಷಿ ನೋಡ್ರೆ ಮೂಡ್ ಬರ್ತಿದೆ ಮಗ. ನಮ್ಮಮ್ಮ ತರಕಾರಿ ಗಿರ್ಕಾರಿ ತಗೊಂಬಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಯ್ತಾ ಇದ್ದೀನಿ ನಾನು. ನಡೆಯಬೇಕು